ಹಾಯ್ ಎಲ್ರಿಗೂ ನಮಸ್ಕಾರ. ಕಳೆದ ವಾರ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ರಾಕೆಟ್ ವೇಗದಲ್ಲಿ ಏರಿದ ಬಂಗಾರದ ಬೆಲೆ ಏಕಾಏಕಿ ರಿವರ್ಸ್ ಗೇರ್ ಹಾಕಿದ್ದು ಹೂಡಿಕೆದಾರರಿಗೆ ಮತ್ತು ಜನಸಾಮಾನ್ಯರಿಗೆ ಶಾಕ್ ನೀಡಿದೆ. ಬರೋಬ್ಬರಿ $5,587 ಇದ್ದ ಚಿನ್ನದ ಬೆಲೆ ದಡಾರ್ ಅಂತ $4,403ಗೆ ಕುಸಿದಿದೆ. ಅಲ್ಲದೆ ಬೆಳ್ಳಿ ಬೆಲೆ ಕೂಡ ಕೆಲವೇ ಗಂಟೆಗಳಲ್ಲಿ 30ರಿಂದ 36ರಷ್ಟು ಇಳಿಕೆಯಾಗಿದೆ. ಜಾಗತಿಕ ಆರ್ಥಿಕತೆ, ಗ್ಲೋಬಲ್ ಎಕಾನಮಿ ಮತ್ತು ಮಾರುಕಟ್ಟೆಯ ತಾಂತ್ರಿಕ ಕಾರಣಗಳು ಈ ದಿಢೀರ್ ಪತನಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಇಳಿದಿದ್ರಿಂದ ಜನರಿಗೆ ಚಿನ್ನದ ಮೇಲಿನ ಆಸಕ್ತಿ ಕಮ್ಮಿ ಆಯ್ತಾ ಅನ್ನೋ ಅನುಮಾನ ಬರೋದು ಸಹಜ. ಆದರೆ ಜಿಯೋಜಿತ್ ಇನ್ವೆಸ್ಟ್ಮೆಂಟ್ಸ್ನ ಹರೀಶ್ ಅವರ ಪ್ರಕಾರ ಭಯ ಪಡುವ ಅಗತ್ಯವಿಲ್ಲ. ಕಳೆದ ಕೆಲವು ತಿಂಗಳಲ್ಲಿ ಚಿನ್ನ ಮತ್ತು ಬೆಲೆ ಸಿಕ್ಕಾಪಟ್ಟೆ ಏರಿತ್ತು. ಇದನ್ನ ಓವರ್ ಬಾಟ್ ಸ್ಥಿತಿ ಅಂತಾರೆ. ಇಂತಹ ಟೈಮಲ್ಲಿ ಬೆಲೆ ಸ್ವಲ್ಪ ಇಳಿಯೋದು ಅಥವಾ ಕರೆಕ್ಷನ್ ಆಗೋದು ಮಾರುಕಟ್ಟೆ ಆರೋಗ್ಯಕ್ಕೆ ಒಳ್ಳೆಯದೇ. ಇದು ತಾತ್ಕಾಲಿಕವೇ ಹೊರತು ಶಾಶ್ವತ ಹಿನ್ನಡೆ ಅಲ್ಲ ಅಂತ ಕೂಡ ಹೇಳಿದ್ದಾರೆ. ಈ ಬೆಲೆ ಕುಸಿತಕ್ಕೆ ತಕ್ಷಣದ ಕಾರಣ ಅಂದ್ರೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ. ಅವರು ಫೆಡರಲ್ ರಿಸರ್ವ್ನ ಮುಂದಿನ ಬಾಸ್ ಆಗಿ ಕೆವಿನ್ ವಾರ್ಷ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ವಾರ್ಷ್ ಅವರು ಹಣದುಬ್ಬರನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ನಿಸ್ಸೀಮರು. ಇವರ ಎಂಟ್ರಿಯಿಂದ ಬಡ್ಡಿ ದರ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಬರ್ತಿದ್ದಂಗೆ ಅಮೆರಿಕನ್ ಡಾಲರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಯಿತು. ಯಾವಾಗ ಡಾಲರ್ ಬೆಲೆ ಏರ್ತೋ ಆಗ ಸಹಜವಾಗಿಯೇ ಚಿನ್ನದ ಬೆಲೆ ಇಳಿಮುಖವಾಯಿತು. ಮಾರುಕಟ್ಟೆಯ ಒಂದು ಸಿಂಪಲ್ ರೂಲ್ಸ್ ಅಂದ್ರೆ ಬೆಲೆ ಏರಿದಾಗ ಮಾರಿ ಲಾಭ ಮಾಡ್ಕೊಳ್ಳೋದು. ಚಿನ್ನದ ಬೆಲೆ ಪೀಕ್ನಲ್ಲಿದ್ದಾಗ ವ್ಯಾಪಾರಿಗಳು ಬೆಲೆ ಇಳಿಯಬಹುದು ಅಂತ ಊಹಿಸಿ ಪಟಾಪಟ್ ಅಂತ ಮಾರಾಟ ಮಾಡಲು ಶುರು ಮಾಡಿದ್ರು. ಯಾವಾಗ ಎಲ್ಲರೂ ಮಾರಲು ಮುಂದಾದ್ರೋ ಬೆಲೆ ಆಟೋಮೆಟಿಕ್ ಆಗಿ ಟೆಕ್ನಿಕಲ್ ಮಟ್ಟಕ್ಕಿಂತ ಕೆಳಗೆ ಬಿತ್ತು. ಮೊದಲು ಮಾರಿದವರು ಲಾಭ ಮಾಡ್ಕೊಂಡ್ರೆ ತಡವಾಗಿ ಎಚ್ಚೆತ್ತುಕೊಂಡವರು ಲಾಸ್ ಮಾಡ್ಕೊಂಡ್ರು. ಕೇಂದ್ರಗಳು ತೆಗೆದುಕೊಂಡ ಒಂದು ಕಠಿಣ ನಿರ್ಧಾರ ಕೂಡ ಬೆಲೆ ಕುಸಿಯಲು ಕಾರಣವಾಯಿತು. ಚಿನ್ನದ ಮೇಲಿನ ಮಾರ್ಜಿನ್ ದರವನ್ನು 6ರಿಂದ 8ಕ್ಕೆ ಮತ್ತು ಬೆಳ್ಳಿಯ ಮೇಲೆ 11ರಿಂದ 15ಕ್ಕೆ ಏರಿಸಲಾಯಿತು. ಇದರಿಂದ ಕೈಯಲ್ಲಿ ಎಕ್ಸ್ಟ್ರಾ ದುಡ್ಡಿಲ್ಲದ ಎಷ್ಟೋ ವ್ಯಾಪಾರಿಗಳು ತಮ್ಮ ಡೀಲ್ ಕ್ಲೋಸ್ ಮಾಡಬೇಕಾಯಿತು. ಇದು ಒಂದು ಮಾರುಕಟ್ಟೆ ಮಾರಾಟದ ಒತ್ತಡವನ್ನು ಹೆಚ್ಚಿಸಲು ಬೆಲೆಗಳು ನಿಯಂತ್ರಣ ತಪ್ಪುವಂತೆ ಮಾಡ್ತು ಅಂತಾನೆ ಹೇಳ್ಬೋದು. ವಿಶ್ಲೇಷಕರ ಪ್ರಕಾರ ಈ ಕುಸಿತ ದೀರ್ಘಕಾಲದ ದೃಷ್ಟಿಯಿಂದ ಒಳ್ಳೆಯದೇ. ಒಂದೇ ಸಮನೆ ಬೆಲೆ ಏರ್ತಾ ಹೋದ್ರೆ ಅದು ಕೊಳ್ಳೆ ಹೊಡೆದಂಗೆ ಆಗುತ್ತೆ. ಇಂತಹ ಸಣ್ಣ ಪುಟ್ಟ ತಿದ್ದುಪಡಿಗಳು ಅನಗತ್ಯ ಊಹಾಪೋಹಗಳಿಗೆ ಬ್ರೇಕ್ ಹಾಕುವಂತೆ. ಸದ್ಯಕ್ಕೆ ಇದು ಹೂಡಿಕೆದಾರರ ಲೆಕ್ಕಾಚಾರದ ಬದಲಾವಣೆಯ ಹೊರತು ಚಿನ್ನದ ಮೇಲಿನ ನಂಬಿಕೆ ಕಳೆದುಕೊಂಡವ್ರದಲ್ಲ. ಮೂಲಭೂತವಾಗಿ ಚಿನ್ನದ ಮಾರುಕಟ್ಟೆ ಇನ್ನು ಸ್ಟ್ರಾಂಗ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಹೂಡಿಕೆ ಮಾಡೋ ಪ್ಲಾನ್ ಮಾಡಿದ್ರೆ ಬೆಲೆ ಇಳಿದಿರೋ ಈ ಟೈಮ್ ಬೆಸ್ಟ್ ಅಂತಾನೆ ಹೇಳ್ಬೋದು. 2026ರಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳ ಸೆಂಟ್ರಲ್ ಬ್ಯಾಂಕುಗಳು ಬರೋಬ್ಬರಿ 800 ಟನ್ ಚಿನ್ನ ಖರೀದಿಸುವ ಸಾಧ್ಯತೆ ಇದೆ. ಅಲ್ಲದೆ ಯುದ್ಧದ ಭೀತಿ, ಸಾಲದ ಬಾಧೆ ಇರೋದ್ರಿಂದ ಚಿನ್ನಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದು ಗೋಲ್ಡನ್ ಚಾನ್ಸ್ ಅಂತ ಕೂಡ ಹೇಳ್ಬೋದು. ಆದರೆ ನೀವೇನಾದರೂ ಇವತ್ತು ಹಾಕಿ ನಾಳೆ ತೆಗೆಯೋ ಶಾರ್ಟ್ ಟರ್ಮ್ ಟ್ರೇಡರ್ ಆಗಿದ್ರೆ ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಹೇಳ್ಬೋದು. ಮಾರುಕಟ್ಟೆ ಒಂದು ಹಂತಕ್ಕೆ ಬಂದು ನಿಲ್ಲುವವರೆಗೂ ಕಾಯೋದು ಒಳ್ಳೆಯದೇ. ಸದ್ಯದ ಪರಿಸ್ಥಿತಿಯಲ್ಲಿ ಶಿಸ್ತುಬದ್ಧ ಹೂಡಿಕೆ ಮಾತ್ರ ನಿಮ್ಮನ್ನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.